ನನಗೂ ಆಗಲ್ಲ. ಅಪ್ಪಯ್ಯ, ನನಗೆ ಅವ್ವ ಇಲ್ಲೇ ಎಲ್ಲೋ ಅವಳೆ ಅನ್ನಿಸ್ತೈತೆ. ಈ ಥರ ನನಗೆ ನಿಮಗೆ ಮಾತ್ರ ಅನ್ನಿಸ್ತೈತಾ ಅಂತ. ನಮ್ಮಿಬ್ಬರಿಗೆ ಕಲ್ಲ ಅನ್ಸ್ಬೇಕಾಗಿರೋದು. ಏನಮ್ಮ ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾರ್ಲ ಒಳಿಕೆ. ಅಪ್ಪಯ್ಯ, ಅದು ಹ್ಞೂ ಏನು ಅಪ್ಪಯ್ಯ, ಅಣ್ಣ ಯಾಕೆ ಬರೆದು ನಿಂತ್ಕೊಂಡು ಅಂತ ಗೊತ್ತಾಯ್ತಾ? ನಂಗೂ ಗೊತ್ತು ಕಲ. ನಿಮ್ಮವರು ಒಳಿಕೆ ಬರ್ತಾರೆ, ಬಾ ಮಾಡೋಣ. ಅಪ್ಪಯ್ಯ ಬಂದ್ರು. ಬೀಗ್ರೆ, ಬನ್ನಿ. ಲೇಟ್ ಆಯ್ತಾ? ಏನು ಪರವಾಗಿಲ್ಲ, ಬನ್ನಿ. ನಮ್ಮರೆ ಯುಗಾದಿ ಹಬ್ಬ ಶುಭಾಶಯಗಳು. ನಿಮಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಮಗನಿಗೆ ಹೆಂಡ್ತಿ ನೋಡಿದೆ ಒಂದೊಂದು ನಿಮಿಷನೂ ಒಂದೊಂದು ವರ್ಷ ಕಳೆದಂಗೆ ಆಗಿರ್ಬೇಕು ನೋಡಿ ಅಲ್ಲಿ. ಮಾವ, ಪೂಜೆ ಮಾಡಿಸೋದಕ್ಕೆ ಹೊತ್ತಾಗ್ತಿದೆ, ಹೋಗೋಣ. ರೆಡಿ, ಹೋಗೋಣ. ನಮ್ಮರೆ ಇರಿ. ಅಪ್ಪಯ್ಯ, ಕಾಸು ಕೊಡಿ ಇಲ್ಲಿ. ಯಾಕ್ಲಾ? ಇವ್ರಿಗೆಲ್ಲ ಹಾಕೋಕೆ. ಅಯ್ಯೋ, ವಾಪಸ್ ಹೋಗ್ತಾ ಹಾಕಿ ಅಂತ ಬರಲ್ಲ. ಅಪ್ಪಯ್ಯ, ಮೊದಲನೇ ವರ್ಷ ಯುಗಾದಿ ಹಬ್ಬ ಆಚರಿಸ್ತಿರೋ ಹೊಸ ಜೋಡಿ ದೇವಸ್ಥಾನದ ಒಳಗೆ ಹೋಗೋಕ್ಕೂ ಮೊದಲು ಇವ್ರಿಗೆಲ್ಲ ಕಾಸು ಹಾಕಿದ್ರೆ ಸ್ಯಾನೆ ಒಳ್ಳೇದಾಗ್ತದಂತೆ. ಹಂಗೆ ಆಯ್ತು, ಹಾಕಿ ಬರಲ್ಲ ತಗ. ಹೌದಾ? ಹಂಗಾರೆ ನಾವು ದುಡ್ಡು ಹಾಕ್ತೇವೆ. ಬಾ ನಂದಿ. ಲೈ, ಹೊಸ ಜೋಡಿ ಅಂತ ಹೇಳಿಲ್ವಲ್ಲ? ನೀವೇ ಹಾಕ್ಬಿಡಿ ಹಂಗೆ. ಹಂಗಲ್ಲ ನಮ್ಮರೆ, ಅಮ್ಮ ಮಡಿಕಳಿ ಏನಕ್ಕಾರ ಬೇಕಾಯ್ತದೆ. ತಕೊಳ್ಳಿ. ರಾಮು ಅವರೇ, ಬನ್ನಿ ಹೋಗೋಣ, ಎಲ್ಲ ಕಾಯ್ತಿದ್ದಾರೆ. ಅಮ್ಮ 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 ನನ್ನಮ್ಮ, ನನ್ನ ಬಿಟ್ಟು ಎಲ್ಲಿ ಹೋದಮ್ಮ.
ತುತ್ತು ಇಡೋರೆಲ್ಲ ಹೂ ಮುತ್ತು ತೊಡೆ ಮೇಲೆ ಕೂಸಾಗೋ ಮಹಾಭಾಗ್ಯ ಮಣ್ಣಾಯ್ತು ನೀನಿಲ್ಲದ ಕಾರಣ ನನ್ನಮ್ಮ ಹೂವಿಲ್ಲದ ನಾರುನ ಓಡೋಡಿ ಬಾ ತಾಯಿಯೇ ಕೇಳೋಕೆ ನೋಡೋಕೆ ಈ ಕಂದನ ಆ ಕ್ರಂದನ ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾತಿ ಭವೇ ಭವ ಸುಮಾಂ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮತನಾಯ ಸರ್ವಭೂತದಮನ ತಗೊಳ್ಳಿ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಗೊಳ್ಳಿ. ಕೊಡಿ ಕೊಡಿ, ಕಷ್ಟ ಸುಖನ ಸಮನಾಗಿ ನೋಡೋ ಗುಣ ಎಲ್ರಿಗೂ ಬರಲಿ. ಅಪ್ಪಯ್ಯ, ಹ್ಞೂ ಬೇವು ತಿಂದ್ಮ್ಯಾಕೆ ಬೆಲ್ಲದ ಸಿಹಿ ಸಿಕ್ಕೇ ಸಿಗ್ತೈತೆ ಅಲೋರ. ಮೂಕಲ್ಲ, ಬೇವಿನಿಂದಲೇ ಬೆಲ್ಲದ ಸಿಹಿಗೆ ಮರ್ಯಾದೆ. ಕಷ್ಟ ಪಡದೆ ಸುಖನ ಬಯಸೋ ಅರ್ಹತೆ ಯಾರಿಗೂ ಇರಲ್ಲ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಕೆಲವೊಂದು ವಿಷಯ ಕಷ್ಟ ಆದರೂ ಅದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ, ಆಗಲೇ ನಮಗೆ ಸುಖ ಸಿಗೋದು. ನೀವಿಬ್ಬರು ಎಷ್ಟೇ ಟ್ರೈ ಮಾಡಿದ್ರು ನಾನಿರೋವರೆಗೂ ನಿಮ್ಮ ಜೀವನ ಪೂರ್ತಿ ಕಹಿನೇ. ರೀ, ಎಷ್ಟು ಬೆಲ್ಲ ತಿಂತೀರ? ಸಾಕು. ಸಾಹೇಬ್ರೆ, ನೀವೇ ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಮೈ ತುಂಬ ಶುಗರ್ ಇಟ್ಕೊಂಡು ಇನ್ನೂ ಸಿಹಿ ವ್ಯಾಮೋಹನ ಬಿಟ್ಟಿಲ್ಲ. ಸಾಹೇಬ್ರೆ, ನಾನು ಬೇವು ತಿಂದಾಯ್ತು, ಬೆಲ್ಲ ತಿಂತಾ ಇದ್ದೀನಿ ಇವಾಗ. ಆಮೇಲೆ ಪ್ರಸಾದ ತಿಂದರೆ ಏನೂ ಆಗಲ್ಲ ಅಲ್ವ ಸಾಹೇಬ್ರೆ? ರೀ, ವಿಷಾನು ಪ್ರಸಾದ ಅನ್ಕೊಂಡು ತಿನ್ಬಿಡ್ತೀರಾ? ಸುಮ್ಮನೆ ಇರಿ. ಈಗ್ರೆ ಹೆಂಗಸ್ರ ಜೊತೆ ವಾದ ಕಿಳಿಬಾರ್ದು. ಅಲ್ಲೆಲ್ಲ ರಾಮ. ಸೈರೆ ತಗೊಳ್ಳಿ, ಇದು ದೇವ್ರ ಪ್ರಸಾದ. ನಿಮ್ಮ ಮನೆ ರಿಪೋರ್ಟ್ಗೆ ಹಾಕಿ, ಎಲ್ಲ ಒಳ್ಳೆಯದಾಗುತ್ತೆ.
ಅಳಿಯಂದ್ರೆ ಬನ್ನಿ, ನೀವು ಕೂತ್ಕೊಳ್ಳಿ, ಬನ್ನಿ. ನಂದಿತಾ, ಮಾವ ಶಾರದಕ್ಕ ಪ್ರಸಾದ ಮಾಡಿಕೊಟ್ಟಿದ್ರಲ್ಲ ಅದನ್ನ ಎಲ್ರಿಗೂ ಕೊಡಮ್ಮ. ಸರಿ ಮಾವ. ಚಂದ್ರಿ ಹೋಗಿ ತಗೊಂಡ್ ಬಾ. ನೀನೇ ಎಲ್ರಿಗೂ ಕೊಡು. ಏ ನಂದಿತಾ, ಇಲ್ಲ ಇಲ್ಲ, ನೀನೇ ಕೊಡಮ್ಮ. ಮೂವತ್ತಿಗೆ ಸ್ಯಾನೆ ಹೊಟ್ಟೆ ಹಸಿತೈತೆ, ಬಿರ್ನೆ ಕೊಡಿ. ರಾಮನಿಗೊಬ್ಬನಿಗೆ ಬಿಟ್ಟು ಬೇರೆ ಎಲ್ರಿಗೂ ಕೊಡಮ್ಮ. ಅದಕ್ಕೆ ಇದೇನಿದು, ಎಲ್ರಿಗೂ ಕೊಟ್ಬಿಟ್ಟು ನಂಗೆ ಕೊಡಲೇ ಇಲ್ಲ. ರಾಮ, ನಿನಗೆ ನಿನ್ನ ಅತ್ತಿಗೆ ಕೊಡೋಕ್ಕಿಲ್ಲ, ಜಾನಕಿ ಕೊಡ್ತಾಳೆ. ಜಾನಕಿ ನೀನು ಕೊಡಮ್ಮ. ಹ್ಞೂ ಕಣಮ್ಮ, ಪಾಪ ಅವ್ನು ಒಂದ್ಸಲ ಇಸ್ಕೊಂಡು ಸುಮ್ಮನಿರಾಕಿಲ್ಲ, ಪದೇ ಪದೇ ನಂದಿತಾ ಎಲ್ಲಿ ಕೊಡ್ತಾಳೆ. ಅದಕ್ಕೆ ನೀನೇ ಕೊಡು. ಗಂಡ ಹೆಂಡತಿನ ಒಂದು ಮಾಡೋಕೆ ಇವರೆಲ್ಲರೂ ಪ್ಲಾನ್ ಮಾಡ್ಕೊಂಡಂಗಿದೆಯಲ್ಲ. ಛೇ,
ಇವ್ರುಗಳು ಆಡೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಮಾವ, ನಾನು ಒಂದು 5 ನಿಮಿಷ ಬರ್ತೀನಿ. ಸರಿನಮ್ಮ. ಫೋನ್ ಕೊಡು. ಅಕ್ಕ, ಎಲ್ಲಿ ಹೋಯ್ತಿದ್ದೀರಾ? ನಾನು ನಿಮ್ಮ ಜೊತೆ ಬರ್ತೀನಿ. ಏಯ್, ಇಲ್ಲೇ ಕೂತ್ಕೊಳ್ಳೆ. ಒಂದು ರಾತ್ರಿನೇ ಕಳೆದೋಯ್ತು. ಈ ಮುದುಕಿ ಎಲ್ಲೋದ್ಲೋ ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ, ಅಮ್ಮವ್ರು ಫೋನ್ ಮಾಡ್ತಿದ್ದಾರೆ. ಅಮ್ಮವ್ರೆ, ಎಲ್ಲಿದ್ಯಾ? ಇಲ್ಲೇ ಅಮ್ಮವ್ರೆ. ಮುದ್ಕಿಗೇನು? ಏನಿಲ್ಲ ಅಮ್ಮವ್ರೆ, ಮುದುಕಿನೇ ನೋಡ್ಕೊತಾ ಇದ್ದೀನಿ ಅಂದೆ. ಸರಿ, ಡಾಕ್ಟರ್ ಬಂದಿದ್ರಾ? ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ತಾನೆ? ಅಮ್ಮವ್ರೆ, ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಡಾಕ್ಟ್ರು ನಾಳೆ ಬರ್ತೀನಿ ಅಂದರು. ಸರಿ, ಈಗ ಆ ಮುದುಕಿ ಏನೋ ಗಲಾಟೆ ಮಾಡ್ತಿಲ್ಲ ತಾನೆ? ಇಲ್ಲ ಅಮ್ಮವ್ರೆ. ಸರಿ, ಅವಳನ್ನು ನಂಬೋದಕ್ಕಾಗಲ್ಲ. ಸೈಲೆಂಟಾಗಿದ್ದು ಸಮಯ ಬಂದಾಗ ಗಲಾಟೆ ಮಾಡ್ತಾಳೆ. ಅವಳನ್ನು ಹುಷಾರಾಗಿ ನೋಡ್ಕೊ. ಏನೇ ಇದ್ರೂ ಇಮ್ಮಿಡಿಯೇಟಾಗಿ ಕಾಲ್ ಮಾಡು. ಸರಿ ಅಮ್ಮವ್ರೆ. ಛೇ, ನಿಜ ಹೇಳೋಕ್ಕೂ ಧೈರ್ಯ ಇಲ್ಲ, ಆ ಮುದುಕಿ ಹುಡ್ಕೋಕ್ಕೂ ಶಕ್ತಿ ಇಲ್ಲ. ಅಪ್ಪಯ್ಯ ಸೂಪರ್ ಅಲ್ವಾ? ಏನೇ ಇದು? ಎಲ್ಲರೂ ಇನ್ನೂ ಕಿಸಿತಾ ಕೂತಿದ್ದಾರೆ. ಏನು ನಡೀತಿದೆ ಇಲ್ಲಿ? ಅಯ್ಯೋ ಅಕ್ಕ, ಬೀಗ್ರಿಬ್ರೂ ಫುಲ್ಲು ಜೋಸ್ನಾಗವ್ರೆ. ಅಳಿಯಂದ್ರೆ, ಅಂತೂ ಮೊದಲನೇ ಯುಗಾದಿ ಆಯಿತು. ಆಗಬೇಕಾಗಿರೋದು ಇನ್ನೂ ಒಂದೇನೋ ಬಾಕಿ ಇದೆಯಲ್ಲ. ಏನು ಮಾವಯ್ಯ? ಓ, ನೀವು ನನ್ನ ಓದಕ್ಕೆ ಹೇಳ್ತೀರ ಮಾವಯ್ಯ? ಅದು ನನ್ನ ಮಗಳ ಡಿಪಾರ್ಟ್ಮೆಂಟು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸದ್ಯಕ್ಕೆ ನನಗೊಂದು ಮಗು ಬೇಕು ಅಂತ ಆಸೆ ಆಗಿದೆ.